ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗುತ್ತೆ, ಏನೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಹಾಗೆ ಏಪ್ರಿಲ್ 20ನೇ ತಾರೀಕು ತುಂಬ ಕಾಲಾವಕಾಶ ಕಡಿಮೆ ಇದೆ, ಇನ್ನೇನು ಕೆಲವೇ ದಿನದಲ್ಲಿ ಕ್ಲಾಸಸ್ ಶುರು ಆಗ್ತಿರೋದು. ಏಪ್ರಿಲ್ 20ನೇ ತಾರೀಕು 15 ದಿನದ ಜ್ಯೋತಿಷ್ಯ ಶಾಸ್ತ್ರದ 112ನೇ ಬ್ಯಾಚಸ್ ಶುರು ಆಗ್ತಾ ಇರೋದು. ಇವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲ ಉದ್ಯೋಗದವರು ಕೂಡ ಈ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿದ್ದಾರೆ, ಜ್ಯೋತಿಷವನ್ನು ಕಲ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡೇ ಇರಬೇಕು ಅನ್ನೋದು ಏನಿಲ್ಲ, ಯಾರು ಬೇಕಾದರೂ ಕ್ಲಾಸಸ್ಸನ್ನು ಕಲಿಬೋದು. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ವಿದ್ಯೆ ಅಂತ ಹೇಳ್ಬೋದು ಇದನ್ನು. ಹಾಗೆ 11ನೇ ತಾರೀಕು ಏಪ್ರಿಲ್ 11ಕ್ಕೆ ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಒಂದು ದಿನದ ಕ್ಲಾಸು ಸಂಜೆ 7:15 ಕ್ಲಾಸಲ್ಲಿ ನೀವು ಏನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲ್ತ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾರೆ ಗುರುಜಿಯವರು. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ವಿಷಯದ ಬಗ್ಗೆ ಮಾತಾಡೋಣ. ಕಾಲರ್ ಒಬ್ರು ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸವಿತಾ ಅಂತ, ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 2-3 ಓಕೆ 2006. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9:30ಕ್ಕೆ. ಊರು ಹಾಸನ. ಓಕೆ, ಪ್ರಶ್ನೆ ಏನಿದೆ? ಒಂದು ವಿದ್ಯಾಭ್ಯಾಸ ಹೇಗಿದೆ, ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ಹೇಗಿದೆ ಸ್ವಾಮಿ ಅಂತ ಸರಿ ಹೇಳ್ಬೇಕಿತ್ತು. ಜ್ಯೋತಿಷ ಕಲೀರಿ. ಏನ್ರಿ ನೀವೆಲ್ಲ ಜ್ಯೋತಿಷ ಕಲೀರಿ. ಜ್ಯೋತಿಷ ಕಲಿಯಕ್ಕೆ ಎಲ್ಲಿ ಬರ್ಬೇಕು ಸರ್? ಬೆಂಗಳೂರೇ ಬರ್ಬೇಕಲ್ಲ, ಆನ್ಲೈನ್ ಅಲ್ಲಿ ಕಲಿ? ಇಲ್ಲ, ಡೆಲ್ಲಿಗೆ ಬಂದ್ಬಿಡಿ ಒಂದೇ ಸತಿ. ಆನ್ಲೈನ್ ಅಂತ ದಿನಾ ಟಿ ವಿಲಿ ಹೇಳ್ತಾ ಇರ್ತೀವಿ, ಮನೇಲೇ ಕೂತ್ಕೊಂಡು ಕಲಿಬೋದು. ಪಾಪ ಆ್ಯಂಕರ್ ದಿನಾ ಹೇಳ್ತಾರೆ, ನಿಮ್ಮ ಮನೇಲೇ ಕೂತ್ಕೊಂಡು ಝೂಮ್ ಆ್ಯಪ್ ಮುಖಾಂತರ ನೀವು ಮಾತಾಡ್ತೀವಿ ಫಸ್ಟ್ ಕ್ಲಾಸ್ ಆಗಿ. ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ. ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು 2028ವರೆಗೂ ಕೇತು ಭುಕ್ತಿ. ಕೇತು ನಂತರ ಹೇಗಿದೆ ನೋಡೋಣ. ಸ್ವಲ್ಪ 6-12-6 ಬಂದಿರತಕ್ಕಂಥದ್ದು. ಇವಾಗ ಓದ್ತಾ ಇರ್ತಕ್ಕಂಥದ್ದು ಡಿಗ್ರಿನಾ ಮಾಡ್ತಾ ಇದ್ದಾರೆ? ಆಲ್ರೆಡಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಓಕೆ, 12ನೇ ಮನೆ ಬಂದಿರೋದ್ರಿಂದ ಹೈಯರ್ ಸ್ಟಡೀಸ್ MS ಮಾಡೇ ಮಾಡ್ತಾರೆ. ಅಬ್ರಾಡ್ಗೆ ಹೋಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಅಂದರೆ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದು 12ನೇ ಮನೆ ಬರುತ್ತೆ. ಅಥವಾ ವಿದೇಶ ಇಲ್ಲ ಅಂದರೂ ಕೂಡ ನಾವು ಬೇರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯನೂ ಕೂಡ 12ನೇ ಮನೆ ಹೇಳ್ತೀವಿ. ಸೊ ಬೇರೆ ಪ್ರದೇಶದಲ್ಲಿ ಹೋಗಿ ಓದ್ತಕ್ಕಂಥದ್ದು 12 ತೋರಿಸ್ತಾ ಇದೆ. ಅದ್ಭುತವಾಗಿ ಟೆಕ್ನಿಕಲ್ ಸೈಡ್ ಓದ್ತಾರೆ. ಶುಕ್ರದಶ ಬಂದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಜೀವನ ನಿಮ್ಮದಾಗಿರುತ್ತೆ. 10, 11, 4 ಕಾಂಬಿನೇಷನ್ನು ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾರೆ. ಎರಡೂ ಹೇಳಿದ್ದೀನಿ. ಕಲಿಯಂಗಿದ್ರೆ ಕಲೀರಿ. ಆಮೇಲೆ ಎಂಥ ಹೆಣ್ಣು ತರಬೇಕು ಅಂತ ನಿಮ್ಗೆ ತಲೆ ಕೆಟ್ಟಾಗ ಆಗ ಎಲ್ಲರ ಕಾಲು ಹಿಡೀರಿ, ಎಲ್ಲರೂ ಜ್ಯೋತಿಷರ ಕಾಲು ಹೋಗಿ ಹಿಡೀರಿ. ಅದ್ರ ಬದಲು ನೀವೇ ಕಲೀರಿ, ಒಳ್ಳೆಯದಾಗಿ. ಅದಕ್ಕಿಂತ ಉತ್ತಮ ನೀವೇ ಜ್ಯೋತಿಷ್ಯ ಕಲಿಯೋದು ಒಳ್ಳೆಯದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಂದ್ರಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಯಜಮಾನ್ರ ಬಗ್ಗೆ. ದಿನಾಂಕ 2-6. ಓಕೆ 1984. ಓಕೆ, ಮಧ್ಯಾಹ್ನ 2:05. ಮಧ್ಯಾಹ್ನ 2:05. ಓಕೆ, ಹುಟ್ಟಿದವರು? ಹೊಳಲ್ಕೆರೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೊಳಲ್ಕೆರೆ 84. ಸೊ ಇವ್ರದ್ದು ರಾಶಿ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಸರಿ ಇದೆಯಾ? ಸರಿ ಇದೆ. ಈಗ ಸದ್ಯಕ್ಕೆ ಅವ್ರಿಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆ ಕಾಂಬಿನೇಷನಲ್ಲಿ 9-10. ವೃತ್ತಿಯಲ್ಲಿ ಸ್ವಲ್ಪ ಸಾಧಾರಣ. ಹೇಳಿ.